ನಮಸ್ಕಾರ. ಕಂಡ ಜ್ಯೋತಿಷಿಗಳ ಹತ್ರ ಹೋಗಕ್ಕೆ ಹೋಗ್ಬೇಡ್ರಿ. ಕಂಡ ಜ್ಯೋತಿಷಿಗಳಿಗೆ ಫೋನ್ ಮಾಡಕ್ಕೆ ಹೋಗ್ಬೇಡಿ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋದು ಮಾಡಿ. ಒಂದು ಮಂತ್ರ ಹೇಳ್ಕೊಳ್ಳಿ, ಅನ್ಲಿಮಿಟೆಡ್, ಲಕ್ಷಗಟ್ಟಲೆ. ಎರಡನೇದು ದಾನ ಧರ್ಮ. ಮೂರನೇದು ಸೇವೆ. ಈ ಮೂರೇ ವರ್ಕ್ ಆಗೋದು: ಮಂತ್ರ, ದಾನ, ಸೇವೆ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋದು ಮಾಡಿ. ಒಂದು ಯಾಕೆ ಸುಮ್ಮನೆ ಕಣ್ ಜ್ಯೋತಿಷಿಗಳ ಹತ್ರ ನನಗೆ ಮದುವೆ ಯಾವಾಗ ಆಗುತ್ತೆ, ನನಗೆ ಉದ್ಯೋಗ ಯಾವಾಗ ಸಿಗುತ್ತೆ, ನನಗೆ ಫೈನಾನ್ಷಿಯಲ್ ಟ್ರಬಲ್ಸ್ ಇದೆ ಅಂತ ಇದು ಮಾಡ್ಕೋತೀರಾ? ಇವಾಗ ಯಾರಿಗೇ ಆಗಲಿ ಫೋನ್ ಮಾಡಿದರೆ ಜ್ಯೋತಿಷಿಗಳ ಹತ್ರ ಹೋದರೆ ಅವ್ರು ಫೀಸ್ ಕೇಳ್ತಾರೆ. ಅವ್ರು ಫೀಸ್ ಕೊಡಬೇಕಾಗುತ್ತೆ, ನೀವು ಫೀಸ್ ಕೊಟ್ಟು ಕೇಳಬೇಕು. ಸೊ ಹಿಂಗಾಗಿ ಫೀಸ್ ಕೊಡೋಕ್ಕೂ ಹೋಗ್ಬಿಡಿ, ಯಾರ ಹತ್ರನೂ ಕೇಳೋಕ್ಕೂ ಹೋಗ್ಬಿಡಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಆಸೆಗಳು ಕಡಿಮೆ ಇದ್ಬಿಟ್ರೆ, ದುರಾಸೆಗಳು ಕಡಿಮೆ ಮಾಡ್ಕೊಂಬಿಟ್ರೆ ಮನುಷ್ಯನ ಲೈಫ್ ಎಕ್ಸಲೆಂಟಾಗಿರುತ್ತೆ. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ಜ್ಯೋತಿಷ್ಯ ಅಂದರೆ ಒಳ್ಳೆಯ ಸಮಯ, ಕೆಟ್ಟ ಸಮಯ ಅಷ್ಟೇ ದಶಾಭುಕ್ತಿಗಳಲ್ಲಿ. ಅರ್ಥ ಆಯ್ತಾ? ಯಾವ ಜ್ಯೋತಿಷಿಗಳು ದೇವರಲ್ಲ, ಯಾರು ಪವಾಡ ಮಾಡಲ್ಲ, ಯಾರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ. ಜಸ್ಟ್ ಮಾರ್ಗದರ್ಶನಗಳು ಅಷ್ಟೇ ರಿಲೇಟೆಡ್ಸ್. ಜ್ಯೋತಿಷಿ ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ. ಈಗ ಮದುವೆ ನನಗಾಗುತ್ತೆ, ಯಾವಾಗ ಆಗುತ್ತೆ, ಈ ವರ್ಷ ಆಗುತ್ತಾ, 3 ವರ್ಷ ಆಗುತ್ತಾ ಮದುವೆ ಅಂದರೆ, ಗಂಡು ನೋಡಿದರೆ ಹೆಣ್ಣು ನೋಡಿದರೆ ಸೆಟ್ ಆಗ್ತಾವೆ ಮದುವೆ. ಇಲ್ಲಾಂದರೆ ಮದುವೆಗಳಾಗಲ್ಲ. ಈಗ ಎಕ್ಸಾಮ್ಸ್ನಲ್ಲಿ ನಿಮ್ಮ ಮಗ SSLC ಈ ವರ್ಷ PUC 99% ತೆಗಿತಾನೆ, ರ್ಯಾಂಕ್ ಬರ್ತಾನೆ ಅಂತ ಜ್ಯೋತಿಷಿಗಳು ಹೇಳಿರ್ತೀವಿ. ಇವ್ರು ಕಷ್ಟಪಟ್ಟು ಓದಿದರೆ ತಾನೇ ಅಲ್ಲಿ ರ್ಯಾಂಕ್ ಬರಲಿಕ್ಕೆ ಸಾಧ್ಯ. ಸೊ ಇದನ್ನೇ ಕಾಮನ್ ಸೆನ್ಸ್, ಸಿಕ್ಸ್ತ್ ಸೆನ್ಸ್, ಲೈಫ್ ಸ್ಟೈಲ್, ನಿಮ್ಮ ಸೆಲ್ಫ್ ಎಫರ್ಟು, ಶ್ರಮ ಅನ್ನೋದೊಂದು ಇರಬೇಕು. ಜ್ಯೋತಿಷ್ಯನ ಉಪ್ಪಿನಕಾಯಿ ಥರ ಯೂಸ್ ಮಾಡಿ. ಊಟಕ್ಕೆ ಉಪ್ಪಿನಕಾಯಿ ಥರ ಇಟ್ಕೊಬೇಕಷ್ಟೇ. ಉಪ್ಪಿನಕಾಯೇ ಊಟ ಆಗಬಾರ್ದು, ಖಂಡಿತವಾಗ್ಲೂ. ಈಗ ಯಾರಿಗೆ ಮಾಡಿದರೂ ಅವ್ರು ಫೀಸ್ ಕೇಳ್ತಾರೆ. ಸೊ ಹಾಗಾಗಿ ನನಗೂ ಮಾಡೋಕ್ಕೆ ಹೋಗ್ಬೇಡಿ ಫೋನು, ಯಾರ ಹತ್ರನೂ ಹೋಗೋಕ್ಕೆ ಹೋಗ್ಬಿಡಿ. ಅಷ್ಟೇ. ಜ್ಯೋತಿಷ್ಯ ಅಂದರೆ ಏನು ಗೊತ್ತಾ? ಗ್ರಹಗಳು ಪ್ಲೇಸ್ಮೆಂಟು, ಲಗ್ನ, ಡಿಗ್ರಿ ವೈಸು, ದಶಾಭುಕ್ತಿ, ಅಂತರ್ಭುಕ್ತಿಗಳು, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿಗಳು ಇರ್ತವೆ. ಅದರಲ್ಲಿ ದುಸ್ಥಾನಗಳು ಮನೆಗಳು ಬಂದೆ, ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು ರಿಲೇಟೆಡ್ಸ್ ಬರುತ್ತೆ. ಒಳ್ಳೊಳ್ಳೆ ಮನೆಗಳು ಆಪ್ರೇಟ್ ಆದರೆ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಅದಕ್ಕೆ ಮಂತ್ರಗಳು ಹೇಳ್ಕೊಳ್ಳಿ, ಮನೆಯಲ್ಲನ್ನ ಹೇಳ್ಕೊಳ್ಳಿ, ದೇವಸ್ಥಾನಕ್ಕನ್ನ ಹೋಗಿ ಹೇಳ್ಕೊಳ್ಳಿ. ದಾನ ಧರ್ಮ, ಪ್ರಾಣಿ ಪಶು ಪಕ್ಷಿಗಳಿಗೆ, ಬಡವರಿಗೆ, ಅಂಧರಿಗೆ, ಅನಾಥ ಆಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ, ಆಸ್ಪತ್ರೆಯಲ್ಲಿರೋರಿಗೆ ಎಷ್ಟಾಗುತ್ತೋ ಅಷ್ಟು ದಾನಗಳು ಮಾಡ್ಕೊಳ್ಳಿ, ಸೇವೆ ಮಾಡಿ ಅಷ್ಟೇ. ಈ ಒಂದು ರಿಲೇಟೆಡ್ಸ್ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಜೀವನದಲ್ಲಿ ಎಕ್ಸಲೆಂಟಾಗಿರ್ತೀರ. ಕಂಡು ಜ್ಯೋತಿಷಿಗಳ ಹತ್ರ ಹೋಗೋಕ್ಕೆ ಹೋಗ್ಬಿಡಿ, ಯಾರಿಗೂ ಫೋನ್ ಮಾಡೋಕ್ಕೆ ಹೋಗ್ಬಿಡಿ, ನನಗೂ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ವಿಡಿಯೋಸ್ ಮಾಡ್ತಿರ್ತೀನಿ ಯೂಟ್ಯೂಬಲ್ಲಿ, ಕೂತ್ಕೊಂಡು ನೋಡಿ. ನಿಮಗೆ ನೀವೇ ದೇವರಾಗ್ರಿ, ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ. ನಮಸ್ಕಾರ.